ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ದಿ ಅಪ್ಡೇಟ್ ಕನ್ನಡಿಗ. ಇದು ಕನ್ನಡಿಗರ ಧ್ವನಿ. ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಒಂದು ವಿಷಯ ಭಾರಿ ಚರ್ಚೆ ಆಗ್ತದೆ, ಎಸ್ಪೆಷಲಿ ಬೆಂಗಳೂರಲ್ಲಿ. ಏನಪ್ಪ ಅಂತಂದರೆ ಫುಟ್ಪಾತ್ ಮೇಲಿನ ಅತಿಕ್ರಮಣ ತೆರವು. ಇಲ್ಲಿ ವ್ಯಾಪಾರಿಗಳು ಸರಿನಾ ಇಲ್ಲ ಗೌರ್ಮೆಂಟ್ ಸರಿನಾ, ಯಾರು ಸರಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧ ಮಾಡ್ಕೊಂಡು ಚರ್ಚೆ ಮಾಡ್ತಾ ಇಲ್ಲ. ಒಬ್ಬ ಸಾಮಾನ್ಯ ನಾಗರಿಕನ ದೃಷ್ಟಿಕೋನದಿಂದ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಬನ್ನಿ ತಡ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕಾರ್ಯಾಚರಣೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಇದು ಒಂದು ಸುಮಾರು ವರ್ಷಗಳಿಂದ ಈ ಒಂದು ಕಂಪ್ಲೇಂಟ್ ಕೇಳಿ ಬರ್ತಾ ಇತ್ತು ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ. ಏನಪ್ಪ ಅಂತಂದರೆ ಎಲ್ಲ ಫುಟ್ಪಾತ್ ಮೇಲೆ ಒಂದು ಅಂಗಡಿಗಳಾಗಿರ್ಬೋದು, ಸ್ಟಾಲ್ಗಳಾಗಿರ್ಬೋದು, ಇಲ್ಲ ಶೆಡ್ಗಳಾಗಿರ್ಬೋದು, ತಳ್ಳಗಾಡಿಗಳಿದ್ದು ಆ ಫುಟ್ಪಾತ್ನ ಆಕ್ರಮಣ ಮಾಡ್ಕೊಂಡಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ ವಾಕ್ ಮಾಡೋದಕ್ಕೆ ಅಥವಾ ನಡ್ಕೊಂಡು ಹೋಗೋದಕ್ಕೆ ಅವಕಾಶನೇ ಇಲ್ಲ, ಜಾಗನೇ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಎಲ್ಲ ಪಾದಚಾರಿಗಳು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ಮತ್ತು ಅಪಘಾತದ ಒಂದು ಅಪಾಯ ಕೂಡ ಜಾಸ್ತಿ ಇದೆ, ಮತ್ತು ಈ ಸಾರ್ವಜನಿಕ ತೊಂದರೆ ಕೂಡ ಆಗ್ತಾ ಇದೆ. ಈಗಾಗಲೇ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದ ಇದು ಒಂದು ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಕಳೆದ ಒಂದು ವಾರದಿಂದ ಎಲ್ಲ ಫುಟ್ಪಾತ್ ಮೇಲಿನ ಅಂಗಡಿಗಳನ್ನಾಗಿರ್ಬೋದು, ವ್ಯಾಪಾರಿಗಳನ್ನಾಗಿರ್ಬೋದು, ಎಲ್ಲ ಅದನ್ನು ತೆರವು ಮಾಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಈ ಸರ್ಕಾರದ ದೃಷ್ಟಿಕೋನ ಏನು ಅಂತ. ಇನ್ನು ಸರ್ಕಾರದ ದೃಷ್ಟಿಯಲ್ಲಿ ವಾದ ಮಾಡೋದಾದರೆ ಅವರು ಒಂದು ಇಂಟೆನ್ಷನ್ ಕರೆಕ್ಟಾಗೇ ಇದೆ. ಏನು ಅಂತಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ನಾವು ಬೆಂಗಳೂರಿನ ಇನ್ನೂ ಒಂದು ಹಂತಕ್ಕೆ ತಗೊಂಡೋಗ್ಬೇಕು ಅಂತಂದರೆ, ಇಲ್ಲ ಟ್ರಾಫಿಕ್ ಸಮಸ್ಯೆ ಈಗಾಗಲೇ ತುಂಬ ಬಿಗಡಾಯಿಸಿದೆ, ಅದನ್ನು ಕಡಿಮೆ ಮಾಡಬೇಕು ಅಂದರೆ ಇದು ಒಂದು ಬೇಸಿಕ್ಕಾಗಿ ಒಂದು ಫಸ್ಟು ಒಂದು ಕ್ರಮವನ್ನು ನಾವು ಕೈಗೊಳ್ಳಲೇಬೇಕು ಅಂತ ಹೇಳೋದು. ಫುಟ್ಪಾತ್ ಯಾವತ್ತೂ ಪಾದಚಾರಿಗಳಿಗೆ ಒಂದು ಜಾಗ ಮಾಡಿಕೊಡ್ಲೇಬೇಕು, ಅಲ್ಲೇ ಅವ್ರು ಓಡಾಡಬೇಕು. ಅದ್ರ ಜೊತೆಗೆ ಎಲ್ಲ ವೃದ್ಧರು, ದಿವ್ಯಾಂಗರು, ಮಹಿಳೆಯರು, ಮಕ್ಕಳು ಕೂಡ ಅದ್ರ ಮೇಲೆ ಓಡಾಡಬೇಕು. ಅದು ರೋಡಿಗೆ ಬರೋದ್ರಿಂದ ಮತ್ತೆ ಇದು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದರಿಂದ ನಾವು ಈ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನು ಮೂರನೇದಾಗಿ ಬರೀ ಇಷ್ಟೇ ಆಗಿದರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಇದರಲ್ಲಿ ಇನ್ನೊಂದು ಮುಖ ಕೂಡ ಇದೆ. ಏನಪ್ಪ ಅಂತಂದರೆ ಬೀದಿ ಬದಿಯ ವ್ಯಾಪಾರಿಗಳು ಯಾರ್ಯಾರು ಅಲ್ಲಿ ರೋಡ್ ಸೈಡ್ ವ್ಯಾಪಾರ ಮಾಡ್ತಾ ಇದ್ದಾರೋ ಅವ್ರು ಯಾರು ಕೋಟ್ಯಾಧೀಶರಲ್ಲ. ಎಲ್ಲರೂ ಕೂಡ ಕೆಲವರು 1 ವರ್ಷದಿಂದ ಮಾಡ್ತಾ ಇದ್ದಾರೋ, ಒಂದು ದಿನದಿಂದ ಮಾಡ್ತಾ ಇದ್ದಾರೋ, 20 ವರ್ಷದಿಂದ, ಕೆಲವರು 20-30 ವರ್ಷದಿಂದನೂ ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಿರೋರು ಇದ್ದಾರೆ. ಅವರೆಲ್ಲರೂ ಕೂಡ ದಿನನಿತ್ಯದ ಆದಾಯದ ಮೇಲೆ, ಅಂದರೆ ಅಲ್ಲೇನು ವ್ಯಾಪಾರ ಬೀದಿ ಬದಿ ಮಾಡ್ತಾ ಇದ್ದಾರೋ ಅದರ ಆದಾಯದ ಮೇಲೆ ಡಿಪೆಂಡ್ ಆಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಮಕ್ಕಳ ಶಿಕ್ಷಣ ಆಗಿರ್ಬೋದು, ಬಾಡಿಗೆ ಕಟ್ಟಕ್ಕಾಗಿರ್ಬೋದು, ಸಂಸಾರ ನಡೆಸೋಕ್ಕಾಗಿರ್ಬೋದು, ಎಲ್ಲದೂ ಕೂಡ ಇದೇ ಒಂದು ಆದಾಯದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಏಕಾಏಕಿ ಇದನ್ನು ತೆರವು ಮಾಡೋದ್ರಿಂದ ಅವರ ಜೀವನ ಹೇಗೆ ಅನ್ನೋದೊಂದು ಏನು ಅಂತ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಇದ್ರ ಜೊತೆಯಲ್ಲಿ ಈ ವ್ಯಾಪಾರಿಗಳು ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ, ಏನಪ್ಪ ಅಂತಂದರೆ ಕರೆಕ್ಟು, ನೀವು ಇಂಟೆನ್ಷನ್ ಕರೆಕ್ಟಾಗಿದೆ, ನೀವು ನಮ್ಮನ್ನೆಲ್ಲ ಇದನ್ನ ತೆರವು ಮಾಡಿಸ್ತಾ ಇದ್ದೀರಾ, ಕರೆಕ್ಟು. ಬಟ್ ಇದಕ್ಕೆ ಮೊದಲೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ನಮ್ಮನ್ನ ತೆರವು ಮಾಡಿಸ್ಬೇಕಲ್ವ, ನಮಗೂ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವ ಅಂತ. ಸೊ ಇಲ್ಲಿ ಅವ್ರ ಕ್ವಶನ್ ಕೂಡ ಕರೆಕ್ಟಾಗಿದೆ. ಇನ್ನು ಸಾಮಾನ್ಯ ನಾಗರಿಕರ ಒಂದು ಅಭಿಪ್ರಾಯ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಗುಂಪು ಏನಪ್ಪ ಅಂತಂದರೆ ಏನು ಹೇಳುತ್ತೆ, ಇದು ತುಂಬ ವರ್ಷದಿಂದ ಇದು ಒಂದು ಸಮಸ್ಯೆ ಆಗಿತ್ತು, ನಮಗೂ ಕೂಡ ಕಷ್ಟ ಆಗ್ತಾಯಿತ್ತು, ಇದು ಸರ್ಕಾರ ಕೈಗೊಂಡಿರೋ ತೀರ್ಮಾನ ತುಂಬ ಒಳ್ಳೆಯದು ಅಂತ ಒಂದು ಗುಂಪು ಹೇಳಿದ್ರೆ, ಇನ್ನೊಂದು ಗುಂಪು ಹೇಳುತ್ತೆ ಸಾವಿರಾರು ವ್ಯಾಪಾರಿಗಳು, ಸಣ್ಣ ವ್ಯಾಪಾರಿಗಳು ಇದನ್ನೇ ನಂಬ್ಕೊಂಡಿದ್ದಾರೆ, ಅವ್ರಿಗೊಂದು ವ್ಯವಸ್ಥೆ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ಸರ್ಕಾರ ಈ ಕ್ರಮ ಕೈಗೊಳ್ಳಬೇಕಿತ್ತು ಅನ್ನೋದು. ಯಾಕೆ ಅಂತಂದರೆ ಬರೀ ನಾವು ಕಾನೂನು ಮುಖಾಂತರ ನೋಡೋದಲ್ಲದೆ ಕಾನೂನು ಮತ್ತು ಬದುಕು ಅಥವಾ ಕಾನೂನು ಅಥವಾ ಜೀವನೋಪಾಯವಾಗಿ ಈ ಒಂದು ವಿಷಯವನ್ನು ನಾವು ಆ ಒಂದು ದೃಷ್ಟಿಕೋನದಿಂದ ನೋಡಬೇಕಾಗುತ್ತೆ. ಇನ್ನು 5ನೇದಾಗಿ ನನ್ನ ಒಂದು ಪ್ರಶ್ನೆ ಇದರಲ್ಲಿ ಏನು ಕಾಡುತ್ತೆ ಅಂತಂದರೆ, ಕರೆಕ್ಟಪ್ಪ, ನೀವೇನೋ ತೆರವು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಬೆಂಗಳೂರಲ್ಲಿ ಒಂದು ಸಮಸ್ಯೆ ಇದೆ, ಖಂಡಿತ ಅದನ್ನು ಒಪ್ಕೊಳ್ಳೇಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಬಟ್ ಇಷ್ಟು ವರ್ಷ ಏನು ಮಾಡ್ತಾಯಿದ್ರಿ? ಇಷ್ಟು ವರ್ಷಗಳಿಂದ ಆ ಬೀದಿ ಬದಿ ವ್ಯಾಪಾರಿಗಳು ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಅವ್ರಿಗೆ ಯಾಕೆ ಏನೂ ವ್ಯವಸ್ಥೆ ಮಾಡಿಲ್ಲ? ಅದು ಯಾವುದೇ ಸರ್ಕಾರ ಇದ್ದಿರ್ಬೋದು, ಅವತ್ತಿನ ಕಾಲಕ್ಕೆ ಯಾವ ಸರ್ಕಾರ ಆಯಿತೋ ನಮಗೆ ಗೊತ್ತಿಲ್ಲ. ಅವತ್ತಿನ ಕಾಲದಿಂದ ನೀವು ಅವಕಾಶ ಕೊಟ್ಟಿದ್ದೀರಾ, ನೀವೇ ಅನುಮತಿ ಕೊಟ್ಟಿದ್ದೀರಾ. ಇವಾಗ ನೋಡಿ, ನೀವೇ ಏಕಾಏಕಿ ತೆರವು ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಇಷ್ಟು ವರ್ಷದಲ್ಲಿ ನೀವು ಅವ್ರಿಗೊಂದು ರಿಜಿಸ್ಟ್ರೇಷನ್ ನಂಬರೋ, ಇಲ್ಲ ಅಂತ ಒಂದು ಪರ್ಯಾಯ ಜಾಗನೋ, ಇಲ್ಲಾಂದರೆ ಒಂದು ಲೈಸೆನ್ಸ್ ಆಗಿ ಕೊಟ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ಕೊಳ್ರಪ್ಪ, ಈ ಜಾಗದಲ್ಲಿ ಬಿಟ್ಕೊಟ್ಟಿದ್ದೀವಿ, ಅಲ್ಲಿ ಬರಬೇಡಿ ಫುಟ್ಪಾತಲ್ಲಿ ಅಂತ ಹೇಳಿದರೆ ಅದು ಒಂದು ಒಳ್ಳೆ ನಿರ್ಧಾರ ಆಗಿರ್ತಿತ್ತು. ಬಟ್ ಈಗ ಏನೂ ಮಾಡದೇ ಈಗ ಏಕಾಏಕಿ ತೆರವು ಮಾಡೋದು ಎಷ್ಟು ಸತ್ಯ? ಇನ್ನು ಈ ಇಷ್ಟು ವಿಚಾರಗಳನ್ನು ನಾವು ನೋಡಿದಾಗ ನನಗನ್ಸೋದೇನು ಅಂತಂದರೆ, ಇದರಲ್ಲಿ ಯಾವುದೂ ಕಪ್ಪು ಅಥವಾ ಬಿಳುಪು ಇಲ್ಲ. ಅಂತಂದರೆ ಇವ್ರು ಕರೆಕ್ಟು, ಅವ್ರು ಕರೆಕ್ಟು ಅಂತ ಹೇಳೋದಿಲ್ಲ. ಸರ್ಕಾರ ಅವ್ರ ದೃಷ್ಟಿಯಿಂದ ಅವರು ಕರೆಕ್ಟ್ ಇದ್ದಾರೆ, ಬೀದಿ ಬದಿ ವ್ಯಾಪಾರಿಗಳು ಅವರ ಒಂದು ಜೀವನೋಪಾಯದಿಂದ ಜೀವನವನ್ನು ನೆನಪಿಟ್ಕೊಂಡು ಅವ್ರಿಗೆ ಕೇಳ್ತಾ ಇರೋದು ಕರೆಕ್ಟಾಗಿ ಇದೆ. ಸೊ ಇಲ್ಲಿ ಸರ್ಕಾರ ಒಂದು ಉತ್ತಮ ಆಡಳಿತ ಅಂತಂದರೆ ಬರೀ ತೆರವು ಮಾಡೋದಲ್ಲ, ಒಂದು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ಅವ್ರಿಗೂ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ
ಅವ್ರಿಗೊಂದು ತೆರವು ಮಾಡಿದ್ದೀರಾ, ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡಿ, ಇಲ್ಲ ವ್ಯವಸ್ಥೆ ಮಾಡಿಬಿಟ್ಟು ತೆರವು ಮಾಡಿ, ಏನೋ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದಷ್ಟೇ. ಸೊ ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ? ಮತ್ತು ನಿಮಗೆ ಸರ್ಕಾರ ಮಾಡ್ತಾ ಇರೋದು ಕರೆಕ್ಟಾ? ಇಲ್ಲ ನಾವು ವ್ಯಾಪಾರಿಗಳ ದೃಷ್ಟಿಕೋನದಿಂದನೂ ನೋಡಬೇಕಾ? ಇಲ್ಲ ಅವ್ರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಾ ಅನ್ನೋದನ್ನ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್ ಬಾಯ್.